ಯೇಸು ರಕ್ತ ಇದೆ, ರಕ್ತದಲ್ಲಿ ಜೀವ ಇದೆ. ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲಿರುವಂತ ರಕ್ತದಲ್ಲಿ ಏನಿದೆ ಅಂತೆ? ಜೀವ ಇದೆ. ಪ್ರತಿಯೊಬ್ಬ ಮನುಷ್ಯನ ರಕ್ತದಲ್ಲಿರುವ ದೇಹದಲ್ಲಿರುವ ರಕ್ತದಲ್ಲಿ ಏನಿದೆ? ಜೀವ ಇದೆ. ಕಾಯಿನನ್ನು ಹೋಗಿ ಮೇಲೆ ಸಾಯಿಸಿ ಬಂದ್ಬಿಟ್ಟು ಏನು ಗೊತ್ತಂದಾಗ ಮಳ್ಳಿ ತರ ಕುತ್ಕೊಂಡ್ಬಿಡ್ತಾನೆ ಮನೆಯೊಳಗೆ. ದೇವ್ರು ಬಂದು ಮಾತಾಡ್ತಾರೆ, ಕಾಯಿನ್ ಹೇಗಿದೆಯಪ್ಪ, ಚೆನ್ನಾಗಿದೆಯಮ್ಮ, ಎಲ್ಲಿ ನಿನ್ನ ತಮ್ಮ ಎಲ್ಲಿ? ನನಗೆ ಗೊತ್ತಿಲ್ಲ ದೇವ್ರೆ. ಅಲ್ಲೇ ನೀನು ನೋಡಿಲ್ವಾ, ನನ್ನೆಲ್ಲ ಜೊತೆಲೇ ಇದ್ದೆ. ಏನು ಯಾವ ಜೊತೆಲಿರೋ ವಾಚ್ಮ್ಯಾನ ಅವನ ಕಾಯೋಕ್ಕೆ? ಅಪ್ಪ ಹೇಳ್ತಾರೆ, ಮಗ ನಿನ್ನ ತಮ್ಮ ನೀನು ಸಾಯಿಸ್ಬಿಟ್ಟೆ, ದೇಹ ಸತ್ತೋಯ್ತು. ಅದು ನಾನು ಊದಿರೋ ಬ್ರೀದ್ ಇದೆಯಲ್ಲ, ಶ್ವಾಸ, ಆ ರಕ್ತ ಭೂಮಿಯಿಂದ ಮಾತಾಡ್ತಾ ಇದೆ, ಅದು ವಾಯ್ಸ್ ನಾನು ಕೇಳಿಸ್ಕೊಳ್ತಾ ಇದ್ದೇನೆ ಅಂತ ಹೇಳ್ತಾರೆ ಅಪ್ಪ. ಭೂಮಿಯಿಂದ ನಿನ್ನ ತಮ್ಮನ ರಕ್ತ ಪ್ರತೀಕಾರಕ್ಕಾಗಿ ಮಾತಾಡ್ತಾ ಇದೆ. ನನ್ನ ಕೊಂದುಬಿಟ್ಟ ನನ್ನ ಅಣ್ಣ, ನನ್ನ ಕೊಂದುಬಿಟ್ಟ ನನ್ನಣ್ಣ, ನನ್ನ ಕೊಂದ್ಬಿಟ್ಟ ನನ್ನನ್ನು, ನನ್ನ ಅಣ್ಣ ನನ್ನ ಕೊಂದ್ಬಿಟ್ಟ, ಅವನು ಹೋಗಿ ಸಾಯಿಸಿದ್ದಾರೆ ಅಂತೇಳಿ ಸೇಡಿಗಾಗಿ ಪ್ರತೀಕಾರಕ್ಕಾಗಿ ಆ ರಕ್ತ ಮಾತಾಡ್ತಾ ಇದೆ ಮಗ. ಆಗ ಆ ರಕ್ತನೇ ಅಷ್ಟು ಮಾತಾಡೋದಾದರೆ ಕಲ್ವಾರಿ ಶಿಲ್ಬೆಲ್ಲಿ ಸುರಿಸಿದ ರಕ್ತ ಹೇಳುತ್ತೆ, ದೇವರೇ ಮಗಳು ರಕ್ಷಿಸು, ಈ ಮಗನ ಬಿಡುಗಡೆ ಮಾಡು, ಈ ಕುಟುಂಬಕ್ಕೆ ಆಶೀರ್ವಾದ ತಗೊಂಬ ಅಂತೇಳಿ ಅದು ರಕ್ತ ಮಾತಾಡತ್ತೆ. ದೇಹ ಸತ್ತು ಹೋದ್ರೂ ಕೂಡ ನಿಮ್ಮ ರಕ್ತದಲ್ಲಿ ಜೀವ ಇದೆ, ಆ ಜೀವಕ್ಕೆ ಬಲವಿದೆ, ಆ ಜೀವಕ್ಕೆ ಶ್ವಾಸ ಇದೆ, ಆ ಜೀವ ಕೊನೆಯವರೆಗೂ ಅದು ಮಾತಾಡ್ತಾ ಇರುತ್ತೆ. ಕರ್ತನಾದ ಯೇಸು ಕ್ರಿಸ್ತನು ದೇವರ ಬಲಗಡೆ ಸ್ಥಾನದಲ್ಲಿ ಕುಳಿತುಕೊಂಡು ನಮಗಾಗಿ ವಿಜ್ಞಾಪನೆ ಮಾಡ್ತಾ ಇದ್ದಾರೆ. ಏನ್ ತೋರಿಸ್ತಾ ಇದ್ದಾರೆ? ವಿಜ್ಞಾಪನೆ ಮಾಡಿ ಆ ರಕ್ತ ತೋರಿಸ್ತಾ ಇದ್ದಾರೆ. ಆ ರಕ್ತವನ್ನ ತಂದೆಯಾದ ದೇವ್ರ ಮುಂದೆ ಇಡುತ್ತಾರೆ. ಅದು ಇಟ್ಟಿದ ತಕ್ಷಣ ಒಂದು ಕೆನೋಪಿ ಥರ ಆಗ್ಬಿಡುತ್ತೆ, ಅದು ಒಂದು ಗ್ಲಾಸ್ ಥರ ಆಗ್ಬಿಡುತ್ತೆ. ಆ ಗ್ಲಾಸ್ ಆಗಿದ ತಕ್ಷಣ ಈಗ ಏಸಪ್ಪ ಒಬ್ಬೊಬ್ಬರು ನೋಡಬೇಕಾದ್ರೆ ಆ ಒಂದು ಗಾಜಿನ ದರ್ಪಣದಲ್ಲಿ ನೋಡ್ತಾರೆ ನಮ್ಮನ್ನ. ಆ ದರ್ಪಣದಲ್ಲಿ ನೋಡೋದ್ರಿಂದ, ಆ ರಕ್ತ ಮುಂದೆ ಇರೋದ್ರಿಂದ ದೇವ್ರ ತಂದೆಯಾದ ಅವ್ರ ಕಣ್ಣಿಂದ ನಿಮಗೆ ಕೃಪೆ ಸಿಗ್ತಾ ಹೋಗುತ್ತೆ. Blood has life. Blood is the legal voice. Blood is an anointing. Blood is an authority. ಆ ರಕ್ತ ಆಡ್ಬೇಕಾದ್ ನೀವ್ ಹೆಂಗಿರ್ಬೇಕು? ಮುಗುಳಗಿ ನನ್ನ ರಕ್ತ ಅಪ್ಪ, ರಕ್ತ ಜಯ, ಯೇಸು ರಕ್ತಕ್ಕೆ ಜಯ, ರಕ್ತ ಜಯ ಅಂತ ಹೇಳ್ಬೇಕು. ನೀವು ಹಗಲು ಇರುಳು ನೀವು ಹೇಳ್ಬೇಕು, ನಿಮ್ಮಲ್ಲಿ ಖುಷಿ ಬರಬೇಕು. ಅಪ್ಪನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಲ್ಲಿವರೆಗೂ ಆ ಮಿಸ್ಟ್ರಿನೇ ಅವ್ರಿಗೆ ಗೊತ್ತಿಲ್ಲ. 430 ವರ್ಷದವ್ರಿಗೆ ಈಗ ಅಪ್ಪ ಹೇಳ್ತಾರೆ, ಕುರಿಮರಿ ತಗೊಂಬನ್ನಿ, ತಂದು ರಕ್ತ ಕಡ್ದು ಆ ರಕ್ತವನ್ನೇನು ಮಾಡಿ ನಿಮ್ಮ ಮನೆ ಬಾಗಿಲುಗಳ ಮೇಲೆ ಹಚ್ಚಿ ಸಂಹಾರಕ ದೂತ ಹೊರಡ್ತಾನೆ. ನಿಮ್ ಬಿಡುಗಡೆ ಆಗ್ಬೇಕು ತಾನೆ, ನಾ ಮಾಡ್ತೀನಿ. ಅದೇ ಬಿಡುಗಡೆ ಮಾಡಕ್ ಮುಂಚೆ ಐ ವಾಂಟ್ ಟು ಸಿ ಮೈ ಸನ್ಸ್ ಬ್ಲಡ್, ನನ್ನ ಮಗನ ರಕ್ತ ನೋಡಬೇಕು. ಕ್ಯಾಲೆಂಡರ್ ಸ್ಟಾರ್ಟ್ ಮಾಡಿದ್ದೀನಿ. ಆ ರಕ್ತ ನೋಡಬೇಕಾದ್ರೆ ದೂತ ರಕ್ತ ನೋಡಿಕೊಂಡು ಹಾಗೆ ಪಾಸ್ ಆಗ್ಬಿಡ್ತಾನೆ. ಅದಕ್ಕೆ ಪಾಸ್ ಓವರ್ ಅಂತ ಹೇಳ್ತಾರೆ. ಅವನು ಹಾದು ಹೋಗ್ಬಿಡ್ತಾನೆ ಸಂಹಾರಕ ದೂತ. ನಿಮ್ಮ ಮನೆಗೆ ಬರಬೇಕಾದ ಕೇಡು ಬರಲ್ಲ, ನಿಮ್ಮ ಮನೆಗೆ ಬರಬೇಕಾದ ನೋವು ಬರೋದಿಲ್ಲ, ನಿಮ್ಮ ಮನೆಗೆ ಬರಬೇಕಾದ ಕಣ್ಣೀರು ಬರೋದಿಲ್ಲ, ನಿಮ್ಮ ಮನೆಗೆ ಬರಬೇಕಾದ ಅಪಾಯಗಳು ಬರೋದಿಲ್ಲ, ನಿಮ್ಮ ಮನೆಗೆ ಬರಬೇಕಾದ ದುಃಖ ವ್ಯಾಧಿಗಳಿನ್ನು ಬರೋದೇ ಇಲ್ಲ. ನಿಮ್ಮ ದುಃಖ ಹೋಗಿ ಇನ್ನು ಆನಂದ ಉಂಟಾಗತ್ತೆ ಅಂತ ಅಪ್ಪ ಹೇಳ್ತಾರೆ. ಅದಕ್ಕೆ ಅಪ್ಪ ಹೇಳ್ತಾರೆ, ಆ ರಕ್ತ ಅಂತ ಅನ್ಬೇಕಾದ್ರೆ ನಿಮ್ಗೊಂದು ಎಕ್ಸೈಟ್ಮೆಂಟ್ ಇರಬೇಕು. ದೇವ್ರಿಗೆ ಸ್ತೋತ್ರವಾಗಿ ಎಲ್ಲಾರ ಬಾಯಿಂದ ಈ ರಕ್ತ ಬರಬೇಕು. ಬಸವರಾಜ್ ಅವರೇ, ಅಲ್ಲಿವರೆಗೂ ರಕ್ತ ಅನ್ನೋದು ಬಾಯಲ್ಲಿ ಬರಲಿಲ್ಲ, ಎಲ್ಲಿವರೆಗೂ ರಕ್ತ ಅನ್ನೋದು ಬರೋದಿಲ್ಲ, ಅಲ್ಲಿವರೆಗೂ ಬಿಡುಗಡೆ ಇಲ್ಲ. ಯಾವಾಗ ರಕ್ತ ಅನ್ನೋದು ಬರ್ತೀರಾ, ಯಾವಾಗ ಯೇಸುನ ನಂಬ್ತೀರಾ, ರಕ್ತ ನಿಮ್ಮ ಮೇಲೆ ಬರುತ್ತೆ. ರಕ್ತ ನಿಮ್ಮ ಮೇಲೆ ಬಂದಾಗ ರಕ್ಷಣೆ ಆರಾಮಾಗಿ ದೇವರು ಸುಮಾವಾಗಿ ಕೊಟ್ಬಿಡ್ತಾರೆ. ಯು ನೋ ನೀಡ್ ಆರ್ಮಿ, ಯು ನೋ ನೀಡ್ ವೆಪನ್. ನಿನಗೆ ಯಾವುದು ಆಯುಧ ಬೇಕಾಗಿಲ್ಲ, ನಿನಗೆ ಯಾವುದು ಸೇನೆ ಬೇಕಾಗಿಲ್ಲ. 70 ಲಕ್ಷ ಜನ, ದೇರ್ ಆರ್ 7 million people are there in the Egypt and these people are 3 million people. ಯಾವುದು ದೊಡ್ಡ ಜನ ಇದ್ದಾರೆ ಇದರಲ್ಲಿ? ಯಶಸ್ವಿನಿ ಅವರೇ, 7 million people, 70 ಲಕ್ಷ ಜನ. ಆ 70 ಲಕ್ಷ ಜನದಲ್ಲಿ 40 ಲಕ್ಷ ಜನ ಅವರೆಲ್ಲ ವಾರಿಯರ್ಸ್ಗಳು. ಅದರಲ್ಲಿ 1-1.5 ಲಕ್ಷ ಬರೀ ಚಾರಿಯಟ್ಸೇ ಇದೆ ಅವ್ರ ಹತ್ರ, ಕಬ್ಬಿಣದ ಚಾರಿಯಟ್ಸ್ಗಳು. ಇವ್ರ ಹತ್ರ ಏನೂ ಇಲ್ಲ, ಚಾರಿಯಟು ಇಲ್ಲ, ಕತ್ತಿನೂ ಇಲ್ಲ, ತರಕಾರಿ ಕತ್ ಮಾಡೋ ಕತ್ತಿನೂ ಇಲ್ಲ ಅವ್ರ ಹತ್ರ, ರೊಟ್ಟಿ ಮಳೆನೂ ಇಲ್ಲ. ಗುಲಾಮರು, ಅಸೆಟ್ಟ ಇಲ್ಲ ಅವ್ರಿಗೆ. ಆರ್ಮಿ ಇಲ್ಲ, ನೇವಿ ಇಲ್ಲ, ಏರ್ಫೋರ್ಸ್ ಇಲ್ಲ, ಗನ್ ಇಲ್ಲ, ಬುಲೆಟ್ ಇಲ್ಲ, ಕತ್ತಿ ಇಲ್ಲ, ಏನೂ ಇಲ್ಲ. ಅಪ್ಪ ಹೇಳ್ದೆ, ನೀನೇನು ಹಿಡ್ಕೋಬೇಡ ಕಣ, ನಾನು ಬಿಡುಗಡೆ ಮಾಡ್ತೀನಿ. ಏನು ಹಿಡ್ಕೋಬೇಡ, ನಿನ್ನ ಬಲದಿಂದ ತರಬೇಡ, ನಿನ್ನ ಜ್ಞಾನದ ತರಬೇಡ, ನನ್ನ ಭುಜಬಲ ಪರಾಕ್ರಮದ ತರ್ತೀನಿ. ನನ್ನ ಸಾವರ್ಜಿನ್ ಗಾಡ್, ನನ್ನ ಸಾವರ್ಜಿನಿಟಿಯಿಂದ ಬರ್ತೀನಿ.
ನನ್ನ ಬಲದಿಂದ ಬರ್ತೀನಿ, ನನ್ನ ಕೃಪೆ ತಗೊಂಡ್ಬರ್ತೀನಿ. ಯಾವುದು ಆ ಕೃಪೆ? ನನ್ನ ಕೃಪೆ, ನನ್ನ ಬಲ, ನನ್ನ ತೇಜಸ್ಸು, ನನ್ನ ಅಭಿಷೇಕ ಎಲ್ಲವೂ ಕೂಡ ಆ ರಾತ್ರಿಯಲ್ಲಿ ನೀವು ಕಟ್ ಮಾಡ್ತೀರಲ್ಲ, ಆ ಕುರಿಮರಿಯ ರಕ್ತದ ಮೇಲೆ ಬರುತ್ತೆ. ಆ ರಕ್ತ ಯಾವಾಗ ನಾನು ನೋಡಕ್ಕೆ ಹೋಗ್ತೀನಿ, ಆ ರಕ್ತ ನೋಡಿದ ತಕ್ಷಣ ಅಯ್ಯೋ ಇದು ನನ್ನ ಮಕ್ಕಳ ಮನೆ, ಹಾಗೆ ಪಾಸ್ಔಟ್ ಆಗ್ಬಿಡ್ತೀನಿ. ದೇವರಿಗೆ ಸ್ತೋತ್ರವಾಗಲಿ. ಅದನ್ನೇ ದೇವರು ಹೇಳ್ತಾರೆ, ಇವತ್ತು ನಿಮ್ಮ ಮನೆಯೊಳಗಡೆ ಆ ರಕ್ತ ಬರಬೇಕಾದ್ರೆ ಆ ರಕ್ತ ಬಂದು ಮಾತಾಡುತ್ತೆ. ಆ ರಕ್ತಕ್ಕೆ ಜೀವ ಇದೆ, ಆ ರಕ್ತ ಮಾತಾಡುತ್ತೆ, ಆ ರಕ್ತದಲ್ಲಿ ಶಬ್ದವಿದೆ, ಆ ರಕ್ತದಲ್ಲಿ ದೇವರ ಬಲವಿದೆ, ಆ ಶಬ್ದದಲ್ಲಿ ದೇವರ ಅಧಿಕಾರ ಇದೆ. ಆ ರಕ್ತದ ಶಬ್ದದಲ್ಲಿ ಅಂಧಕಾರದ ಶಕ್ತಿಗಳು ಮುರಿಯಲ್ಪಡುತ್ತೆ. ಅನಾದಿ ಕಾಲದಿಂದ ಕಟ್ಟಲ್ಪಟ್ಟಂತ ಪಿತೃಚಿತ್ತಗಳ ಆಸ್ತಿಗಳನ್ನ, ಕೋರ್ ವೆಲ್ತ್ ಪ್ರಾಪರ್ಟಿಗಳು ನಿಮ್ಮ ಮನೆಗೆ ಟ್ರಾನ್ಸ್ಫರ್ ಆಗತ್ತದು. It is a legal voice. It is a living voice. It terrifies the kingdom of hell and glorifies the kingdom of heaven. It releases the inheritance of the covenant. ಅಬ್ರಾಮ್ ಏನು ಕವೆನೆಂಟ್ ಮಾಡಿದ ದೇವರು, ನಾನಿನ್ನ ದೊಡ್ಡ ಜನಾಂಗವಾಗಿ ಮಾಡ್ತೇನೆ, ನಿನ್ನ ಆಶೀರ್ವದಿಸ್ತೇನೆ, ನಿನ್ನ ಹೆಸರನ್ನು ಪ್ರಖ್ಯಾತಪಡಿಸ್ತೇನೆ, ನೀನು ಆಶೀರ್ವಾದ ನಿಧಿ ಆಗ್ತೀಯಾ, ನಿನ್ನ ಅರಸವರನ್ನು ಅರಸ್ತೇನೆ, ನಿನ್ನ ಶಪಿಸೋನ ಶಪಿಸ್ತೇನೆ, ಭೂಮಿಯ ಮೇಲಿರುವ ಎಲ್ಲಾ ಗೋತ್ರಗಳು ನಿನ್ನ ಮೂಲಕವಾಗಿ ಆಶೀರ್ವಾದ ಆಗುತ್ತದೆ. This is the sevenfold blessing, Sister Karen. God want to release this, the core wealth property for you. He want to release that blessing for you. ಆ ಆಶೀರ್ವಾದ ಬಿಡುಗಡೆ ಮಾಡಕ್ಕೆ ಇಷ್ಟಪಡ್ತಾರೆ. ನಾಗರಾಜ್ ಅವರೇ ಇದ್ದೀರಾ? ಆ ಆಶೀರ್ವಾದ ಬರಬೇಕು. ಆಗ ನೀವು ನುಡಿಬೇಕು ಅದನ್ನ. ರಕ್ತ ಸುರಿಸೋದಲ್ಲ, ಏಸು ರಕ್ತ ಇದೆ, ರಕ್ತದಲ್ಲಿ ಜೀವ ಇದೆ. ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲಿರುವಂಥ ರಕ್ತದಲ್ಲಿ ಏನಿದೆ ಅಂತೆ? ಜೀವ ಇದೆ. ಪ್ರತಿಯೊಬ್ಬ ಮನುಷ್ಯನ ರಕ್ತದಲ್ಲಿರುವ ದೇಹದಲ್ಲಿರುವ ರಕ್ತದಲ್ಲಿ ಏನಿದೆ? ಜೀವ ಇದೆ. ಕಾಯಿನೇನು ಹೋಗಿ ಏಮನ್ನ ಸಾಯಿಸಿ ಬಂದ್ಬಿಡ್ತಾನೆ. ಸಾಯಿಸಿ ಬಂದ್ಬಿಟ್ಟು ಏನು ಗೊತ್ತಂದಾಗ ಮಳ್ಳಿ ಥರ ಕುತ್ಕೊಂಡ್ಬಿಡ್ತಾನೆ ಮನೆಯೊಳಗೆ. ಕೊಂದ್ಬಿಟ್ಟೆ, ಒಳ್ಳೆ ಕೆಲಸ ಆಗಿದೆ, ಪರ ಇಲ್ಲ, ಫಿನಿಶ್, ಚಾಪ್ಟರ್ ಫಿನಿಶ್. ದೇವ್ರು ಬಂದು ಮಾತಾಡ್ತಾರೆ, ಕಾಯಿನ್ ಹೇಗಿದೆಯಪ್ಪ? ಚೆನ್ನಾಗಿದೆಯಮ್ಮ. ಎಲ್ಲಿ ನಿಮ್ಮ ತಮ್ಮ ಎಲ್ಲಿ? ಹಾಂ, ನಮ್ಮ ತಮ್ಮ ಇಲ್ಲೆಲ್ಲ ಓದಾ ದೇವ್ರೆ, ಎಲ್ಲ ಹೋಗಿದ್ದಾನೆ, ನನಗೆ ಗೊತ್ತಿಲ್ಲ ದೇವ್ರೆ. ಅಲ್ಲೇ ನೀನು ನೋಡಿಲ್ವಾ? ನನ್ನೆಲ್ಲ ಜೊತೆಲೇ ಇದ್ದೆ. ಏನು ಯಾವ ಜೊತೆಲಿರೋ ವಾಚ್ಮ್ಯಾನ ಅವನ ಕಾಯೋಕ್ಕೆ? ಅಪ್ಪ ಹೇಳ್ತಾರೆ, ಮಗ ನಿನ್ನ ತಮ್ಮ ನೀನು ಸಾಯಿಸ್ಬಿಟ್ಟೆ, ದೇಹ ಸತ್ತೋಯ್ತು, ಅದು ನಾನು ಊದಿರೋ ಬ್ರೀದ್ ಇದೆಯಲ್ಲ, ಶ್ವಾಸ, ಆ ರಕ್ತ ಭೂಮಿಯಿಂದ ಮಾತಾಡ್ತಾ ಇದೆ, ಅದು ವಾಯ್ಸ್ ನಾನು ಕೇಳಿಸ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಅಪ್ಪ. ಭೂಮಿಯಿಂದ ನಿನ್ನ ತಮ್ಮನ ರಕ್ತ ಪ್ರತೀಕಾರಕ್ಕಾಗಿ ಮಾತಾಡ್ತಾ ಇದೆ. ನನ್ನ ಕೊಂದುಬಿಟ್ಟ ನನ್ನ ಅಣ್ಣ, ನನ್ನ ಕೊಂದುಬಿಟ್ಟ ನನ್ನಣ್ಣ, ನನ್ನ ಕೊಂದ್ಬಿಟ್ಟ ನನ್ನಣ್ಣ, ನನ್ನ ಅಣ್ಣ ನನ್ನ ಕೊಂದ್ಬಿಟ್ಟ, ಅವನು ಹೋಗಿ ಸಾಯಿಸಿದ್ದೇವ್ರೆ ಅಂತೇಳಿ ಸೇಡಿಗಾಗಿ, ಪ್ರತೀಕಾರಕ್ಕಾಗಿ ಆ ರಕ್ತ ಮಾತಾಡ್ತಾ ಇದೆ ಮಗ. ಆಗ ಆ ರಕ್ತನೇ ಅಷ್ಟು ಮಾತಾಡೋದಾದರೆ ಕಲ್ವಾರಿ ಶಿಲ್ಬೆಲ್ಲಿ ಸುರಿಸಿದ ರಕ್ತ ಹೇಳುತ್ತೆ, ದೇವರೇ ಮಗಳು ರಕ್ಷಿಸು, ಈ ಮಗನ ಬಿಡುಗಡೆ ಮಾಡು, ಈ ಕುಟುಂಬಕ್ಕೆ ಆಶೀರ್ವಾದ ತಗೊಂಬ ಅಂತೇಳಿ ಅದು ರಕ್ತ ಮಾತಾಡತ್ತೆ. ದೇಹ ಸತ್ತು ಹೋದ್ರೂ ಕೂಡ ನಿಮ್ಮ ರಕ್ತದಲ್ಲಿ ಜೀವ ಇದೆ, ಆ ಜೀವಕ್ಕೆ ಬಲವಿದೆ, ಆ ಜೀವಕ್ಕೆ ಶ್ವಾಸ ಇದೆ, ಆ ಜೀವ ಕೊನೆಯವರೆಗೂ ಅದು ಮಾತಾಡ್ತಾ ಇರುತ್ತೆ. ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯ 36ನೇ ವಾಕ್ಯ ಹೇಳುತ್ತೆ, ಕರ್ತನಾದ ಯೇಸು ಕ್ರಿಸ್ತನು ದೇವರ ಬಲಗಡೆ ಸ್ಥಾನದಲ್ಲಿ ಕುಳಿತುಕೊಂಡು ನಮಗಾಗಿ ವಿಜ್ಞಾಪನೆ ಮಾಡ್ತಾ ಇದ್ದಾರೆ. ಏನ್ ತೋರಿಸ್ತಾ ಇದ್ದಾರೆ? ವಿಜ್ಞಾಪನೆ ಮಾಡಿ ಆ ರಕ್ತ ತೋರಿಸ್ತಾ ಇದ್ದಾರೆ. ಆ ರಕ್ತ ತೋರಿಸ್ತಾ ಇದ್ದಾರೆ. ಗೊತ್ತಾ ನಿಮಗೆ? ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಕ್ರಿಸ್ತ 7 ಸ್ಥಳಗಳಲ್ಲಿ ಅವರು ಬಿದ್ದು ಎದೊಳ್ತಾರೆ. In 7 places his blood was shedded. In 7 places. In the house of Caiaphas, in the house of Pilate, in the house of Herod, in the garden of Eden. In the 7 ಸ್ಥಳಗಳ ರಕ್ತ ಚೆಲ್ಕೊಂಡು ಹೋಗುತ್ತೆ ಅವ್ರದ್ದು. ಆ 7 ಸ್ಥಳಗಳ ರಕ್ತ ಚೆಲ್ದಾಗಲೂ ಕೂಡ ಮನೋಜ್ ಅವರೇ, ಹಿಂದ್ಗಡೆ ದೇವದೂತ ಬಂದು ಏನು ಮಾಡ್ತಾನೆ? ಆ ಬಂಗಾರದ ಬಟ್ಲಲ್ಲಿ ಆ ರಕ್ತವನ್ನು ಹಾಕ್ಕೊಳ್ತಾರೆ. ನಾಟ್ ಇನ್ 1 single drop blood was gone waste on the ground. ಎಲ್ಲ ಬ್ಲಡ್ನ ಬಂಗಾರದ ಬಟ್ಲಲ್ಲಿ ಹಾಕೊಂಬರ್ತಾರೆ. 7 ಸ್ಟೇಷನ್ ಆದಮೇಲೆ ಅಷ್ಟು ರಕ್ತನ ಯಾರ ಕೈಲಿದೆ ಇವಾಗ? ದೇವದೂತನ ಕೈಲಿದೆ. ಯೇಸು ಸತ್ರು 3ನೇ ದಿನ ಪುನರುತ್ಥಾನ ಹೊಂದಿದ ತಕ್ಷಣ ಮರಿಯಳು ಬಂದು ಕೇಳ್ತಾಳೆ, ಯೇಸುವೇ ಯಜಮಾನನೇ ಅಂತ ಹೇಳಿದಾಗ ಏಸಪ್ಪ ಹೇಳ್ತಾರೆ, ನನ್ನ ನೀನು ಮುಟ್ಟಬೇಡ, ನಾನಿನ್ನು ನನ್ನ ತಂದೆ ಮನೆಗೆ ಹೋಗಿಲ್ಲ, ಹೋಗಿ ಬಂದಮೇಲೆ ನನ್ನ ಮುಟ್ಟು ಹೋಗ್ಬೇಕಂದು. ಆ ಹೋಗ್ಬೇಕಾದ್ರೆ ದೇವದೂತ ಬಾ ನನ್ನ ಹತ್ರ ಬಾಯಿಲಿ ದೇವದೂತ ಎಸ್ ಸರ್ ಕೊಡು, ನನ್ನ ಬಟ್ಲಲ್ಲಿ ರಕ್ತ ಎಲ್ಲಿ ಕೊಡು. ಅದನ್ನು ತಗೊಂಡು ಒಂದು ಮ್ಯಾಸಿವ್ ಪ್ರೊಸೆಷನ್ ಆಗಿ ಪರಲೋಕದವ್ರು ಎಂಟ್ರಿ ಕೊಡ್ತಾರೆ. ಪ್ರಿಯ ಮಕ್ಕಳೇ, ತಂದೆ ಆದ ದೇವ್ರು ಕೂತ್ಕೊಳ್ತಾರೆ. ಹೋಗಿ ಆ ಬಲಗಡೆ ಸ್ಥಾನದಲ್ಲಿ ಕೂತ್ಕೊಂಡು ಆ ರಕ್ತವನ್ನು ತಂದೆಯಾದ ದೇವ್ರ ಮುಂದೆ ಇಡ್ತಾರೆ. ಅದು ಇಟ್ಟಿದ ತಕ್ಷಣ ಒಂದು ಕೆನೋಪಿ ಥರ ಆಗ್ಬಿಡತ್ತೆ, ಅದು ಒಂದು ಗ್ಲಾಸ್ ಥರ ಆಗ್ಬಿಡತ್ತೆ. ಆ ಗ್ಲಾಸ್ ಆಗಿದ ತಕ್ಷಣ ಈಗ
ಏಸಪ್ಪ ಒಬ್ಬೊಬ್ಬರು ನೋಡಬೇಕಾದ್ರೆ ಆ ಒಂದು ಗಾಜಿನ ದರ್ಪಣದಲ್ಲಿ ನೋಡ್ತಾರೆ ನಮ್ಮನ್ನು. ಆ ದರ್ಪಣದಲ್ಲಿ ನೋಡೋದ್ರಿಂದ, ಆ ರಕ್ತ ಮುಂದೆ ಇರೋದ್ರಿಂದ ದೇವ್ರ ತಂದೆಯಾದ ಕಣ್ಣು, ಅವ್ರ ಕಣ್ಣಿಂದ ನಿಮಗೆ ಕೃಪೆ ಸಿಗ್ತಾ ಹೋಗುತ್ತೆ, ಕೃಪೆ ಸಿಗ್ತಾ ಹೋಗುತ್ತೆ. ವೆನ್ ಎವರ್ ಫಾದರ್ಸ್ ಲುಕ್ಸ್ ಟು ಯು, ತಂದೆಯಾದ ದೇವ್ರು ನಿಮ್ಮನ್ನ ನೋಡಬೇಕಾದಲ್ಲ, ಯು ವಿಲ್ ಸಿ ಇನ್ ದಟ್ ದ ಗ್ಲೇಸ್ ವೇಲ್ ಅಂತ ಹೇಳ್ತಾರಲ್ಲ, ಆ ವೇಲೊಳಗೆ ಅದು ಕೆಂಪು ದರ್ಪಣದಿಂದ ಯಾರನ್ನು ನೋಡ್ತಾರೆ, ಅವರು ಶಾನನ ನೋಡ್ತಾರೆ, ಸೋಫಿನ ನೋಡ್ತಾರೆ, ನಾಗರಾಜನ ನೋಡ್ತಾರೆ. ಅವ್ರು ನೋಡಬೇಕಾದ್ರೆ ಹೆಂಗೆ ಕಾಣುತ್ತಂದರೆ ಆ ಕೆಂಪು ರಕ್ತದಲ್ಲಿ ಮುಚ್ಚಲ್ಪಟ್ಟಿದ್ದೀರ ನೀವು. ಆಗ ಏನು ತೋರಿಸ್ತದೆ, ದೇವ್ರದ್ದು ಕರುಣೆ ನಿಮ್ಮ ಮೇಲೆ ಇಳಿದು ಬರುತ್ತೆ. ಅದಕ್ಕೆ ದೇವ್ರು ಹೇಳ್ತಾರೆ, ಹೋಗು ಹಣನ ತೆಗೆದುಕೊಂಡೋಗಿ ಹೋಗಿ ಕುರಿ ಮರಿಯನ್ನು ತೆಗೆದುಕೊಂಬ. ಆಗ ಜನ ಹೇಳ್ತಾರೆ, ನೀನೇ ಕೊಟ್ಬಿಡಪ್ಪ ಕಾಸು ಅಂತ ಹೇಳ್ತಾರೆ. ಅದಕ್ಕೆ ಮೋಸ ಹೇಳ್ತಾರೆ, ನಾನು ಕಾಸು ಕೊಡೋಕ್ಕಾಗಲ್ಲ, ನೀನು ಕಾಸು ಹೋಗಿ ಬಿಚ್ಚು ಹೋಗು. ಯಾಕೆ ಅಲ್ಲಿವರೆಗೂ ಹಣನೇ ಅವ್ರಿಗೆ ಮಾಸ್ಟರ್ ಆಗಿರುತ್ತೆ. ಎರಡು ಯಜಮಾನಿಗೆ ಸೇವಕನಾಗಿ ಇರೋಕ್ಕಾಗಲ್ಲ ಅಂತ ಹೇಳ್ತಾರಲ್ಲ, ಇರೋ ಹಣ ಬಿತ್ತು ಅಂತ ಹೇಳ್ತಾರೆ. ಆಗ ಆ ಹಣವನ್ನು ಹೋಗಿ ಏನು ಮಾಡ್ತಾರೆ, ತೊಗೊಂಡೋಗಿ ಮೂಟೆ ಕಟ್ಟಿ 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 ಇಟ್ಟರಲ್ಲ, ಪತ್ರಗಳನ್ನ ವರ್ಗಾವಣೆ ಮಾಡ್ತಾರೆ, ಕೋರ್ ವೆಲ್ತ್ ಪ್ರಾಪರ್ಟಿಗಳನ್ನ ಬಿಡುಗಡೆಗೊಳಿಸ್ತಾರೆ. ಇದುವರೆಗೆ ಬರೆದಿರತಕ್ಕಂಥ ಆಶೀರ್ವಾದಗಳು ನಿಮ್ಮ ಮನೆಗೆ ಪ್ರಾಪ್ತ ಆಗುತ್ತೆ. ಒಂದೇ ರಾತ್ರಿಯಲ್ಲಿ ಅವ್ರು ಶ್ರೀಮಂತರಾದ್ರು ಪ್ರಿಯ ಮಕ್ಕಳೇ. ಒಂದೇ ರಾತ್ರಿಯಲ್ಲಿ ಆ ರಕ್ತವನ್ನು ತೊಗೊಂಡೋಗಿ ಆ ಡೋರ್ ಪೋಸ್ಟ್ಗಳ ಮೇಲೆಲ್ಲ ಹಾಕ್ತಾರೆ. 29ನೇ ವಾಕ್ಯ ಅಲ್ಲಿ ಬರುತ್ತೆ, ದೇವರು ಸಂಹಾರಕ ದೂತ ಹೊರಟು ಬಂದ್ಬಿಡ್ತಾನೆ. ಹೇಳಿ, ಅರ್ಧ ರಾತ್ರಿಯಲ್ಲಿ ಯೆಹೋವನು ಸಿಂಹಾಸನದಲ್ಲಿರುವ ಫರೋಹನ ಚೊಚ್ಚಲ ಮಗನ ಮೊದಲುಗೊಂಡು ಸೆರೆಮನೆಯಲ್ಲಿದ್ದಂತ ಬಂದಿಕಾನನ ಚೊಚ್ಚಲ ಮಗನವರೆಗೂ ಎಲ್ಲಾ ಮಕ್ಕಳನ್ನು ಎಲ್ಲಾ ಪಶುಗಳ ಚೊಚ್ಚಲ ಮರಿಗಳನ್ನು ಸಂಹಾರ ಮಾಡಿದನು. ಎಲ್ಲಾ ಚೊಚ್ಚಲ ಮಕ್ಕಳನ್ನ, ಎಲ್ಲಾ ಪಶುಗಳನ್ನ ದೇವರು ಸಂಹಾರ ಮಾಡಿಬಿಟ್ರು. ಅಲ್ಲಿವರೆಗೆ ಯಾವುದೋ ಆ ಒಂದು ತಡ ಇರಲಿಲ್ಲ. ಅವತ್ತಿನ ದಿನದಿಂದ ಅವರು ಇಡೀ ಊರಲ್ಲಿ, ದೇಶದಲ್ಲಿ ಒಂದು ಕೆಲಾಮಿಟಿ ಚೇಂಜ್ ಆಯಿತು. ಶವ ಇಲ್ಲದೆ ಇರುವ ಮನೆ ಒಂದೇ ಇಲ್ಲ. ಎಲ್ಲೆಲ್ಲಿ ರಕ್ತ ಇತ್ತು ಆ ಮನೆಯೊಳಗೆ ಸಾವಾಗಲಿಲ್ಲ. ಎಲ್ಲೆಲ್ಲಿ ರಕ್ತ ಇರಲಿಲ್ಲ ಆ ಮನೆಗಳಲ್ಲಿ ಸಾವಿನ ಮೇಲೆ ಸಾವು ಉಂಟಾಗಿ ಹೊರಟೋಯ್ತು. ಅದಕ್ಕೆ ರಕ್ತ ನಿಮ್ಮ ಮನೆಯಲ್ಲಿ ಬರಬೇಕು. ಅದಕ್ಕೆ ರಕ್ತ ಬರಬೇಕಂದ್ರೆ ನೀನ್ ಮಾತಾಡ್ಬೇಕದನ್ನ. ಪರಲೋಕದಲ್ಲಿ ದೇವರು ಡಿಕ್ಲೇರ್ ಮಾಡ್ತಾರೆ, ಭೂಮಿಯಲ್ಲಿ ನೀನು ಡಿಕ್ರಿ ಮಾಡಬೇಕು. ಅವ್ರು ಡಿಕ್ರಿ ಮಾಡ್ತಾರೆ, ನೀನು ಡಿಕ್ಲರೇಷನ್ ಮಾಡೋದು. ವೆನ್ ಯು ಡಿಕ್ರಿ ಅಂಡ್ ಡಿಕ್ಲೇರ್, ಆಗ ಡಿಕ್ರಿ ಯಾರು ಮಾಡ್ತಾ ಇರ್ತಾರೆ? ಯೇಸು ಸ್ವಾಮಿ ತಂದೆ ಬಲಗೈ ಸ್ಥಾನದಲ್ಲಿ ಕೂತ್ಕೊಂಡು ಇಡ್ತಾರೆ. ಅವ್ರಿಗೆ ಹೇಳ್ತಾ ಇರ್ತಾರೆ, ಶಾನನ ಬ್ಲೆಸ್ ಮಾಡು. ಶಾನನ ಹೇಳ್ಬೇಕು ಭೂಮಿ ಮೇಲೆ, ಬೇರೆ ನಾ ಬ್ಲೆಸ್ಸಿಂಗ್ ಆಗಿರೋದಕ್ಕಾಗಿ. ಇದೇ ನಿನ್ನ ಡಿಕ್ಲರೇಷನ್. ಅವ್ರು ಡಿಕ್ರಿ ಮಾಡಾಯ್ತು, ನೀನು ಇದನ್ನ ಡಿಕ್ಲರೇಷನ್ ಮಾಡಬೇಕಾದ್ರೆ ಘೋಷಣೆ ಮಾಡ್ತೀಯ. ಆಗ ಘೋಷಣೆ ಮಾಡಲ್ಪಟ್ಟ ಘೋಷಿತವಾದ ಆ ವಾಕ್ಚಾತುರ್ಯದ ಆಶೀರ್ವಾದ ಅದು ನಿನ್ನದಾಗಿ. ಕಷ್ಟಪಟ್ರ ಸೆರೆಮನೆಯಿಂದ ಹೋಗಿ ಸೈನಿಕರು ಕರ್ಕೊಂಬಂದ್ರ, ಯಾನು ಕರ್ಕೊಂಬಂದಿಲ್ಲ. 70 ಲಕ್ಷ ಮನೆಗಳಿಗೆ ರಿಪೇರಿ ಮಾಡ್ತಾರೆ. 70 ಜನ ಅಲ್ಲ, 70,000 ಅಲ್ಲ, 7 ಲಕ್ಷ ಅಲ್ಲ, 70 ಲಕ್ಷ ಮನೆಗಳಲ್ಲೂ ಕೂಡ ಮೊದಲನೇ ಗಂಡು ಹಸು ಸತ್ತೋಗುತ್ತೆ, ಮೊದಲನೇ ಗಂಡು ಪ್ರಾಣಿ ಸತ್ತೋಗುತ್ತೆ, ಮೊದಲನೇ ಮಗ ಸತ್ತೋಗ್ತಾನೆ. ಕೊನೆಗೆ ಫೇರವನ ಗಂಡು ಮಗ ಕೂಡ ಸತ್ತು ಹೋಗ್ತಾನೆ. ಬೆಳಗ್ಗೆ ಎದ್ದು ನೋಡ್ತಾನೆ ಅವನು, ಅಯ್ಯೋ ದೇವ್ರೆ, ಈ ಮಗು ಸತ್ತೋಯ್ತಲ್ಲ. ಬೇರೆ ಮನೇಲಿ ಎಲ್ಲ ಮನೇಲಿ ಸಾವಿದೆ. ವಿಮೋಚಕ ಕಾಂಡ 12:31. ಫರೋಹನು ಆ ರಾತ್ರಿಯಲ್ಲಿ ಮೋಶೆ ಅವರನ್ನು ಕರೆಸಿ, ನೀವು ಇಸ್ರಾಯೇಲರು ನಮ್ಮ ಜನರ ಮಧ್ಯದಿಂದ ಹೊರಟು ಹೋಗಿರಿ. ನೀ ಕೇಳಿಕೊಂಡ ಮೇರೆಗೆ ಯೆಹೋವನನ್ನು ಆರಾಧನೆ ಮಾಡಿ ನೀ ಕೇಳಿಕೊಂಡಂತೆ ನಿಮ್ಮ ದನ ಕುರಿಗಳನ್ನು ತೆಗೆದುಕೊಂಡು ಹೋಗಬಹುದು. ಇದಲ್ಲದೆ ನನ್ನ ಹಿತಕ್ಕಾಗಿ ಪ್ರಾರ್ಥಿಸಿರಿ. ಮತ್ತು ಶವವಿಲ್ಲದ ಮನೆ ಒಂದು ಇರಲಿಲ್ಲವಾದದ್ದರಿಂದ, ಹೇಳಿ, ಶವವಿಲ್ಲದೆ ಮನೆಗಳು ಈ ಒಂದು ಇಲ್ಲವಾದದ್ದರಿಂದ ದೇಶದಲ್ಲಿ ಇಡೀ ದೇಶದಲ್ಲಿ ದೊಡ್ಡ ಗೋಳಾಟ ಉಂಟಾಯಿತು. ಒಂದು ಮನೇಲಿ ಸತ್ರ 6 ಜನ ಹೇಳ್ತಾರೆ, 12 ಜನ ಹೇಳ್ತಾರೆ. ಆದರೆ ಇಡೀ ದೇಶದಲ್ಲಿ ಎಲ್ಲ ಮನೆಗಳು ಅಳ್ತಾರೆ. ಎಲ್ಲ ಮನೆಗಳ ಅಳು, ಕಣ್ಣೀರಿಲ್ಲದ ಮನೆ ಒಂದು ಇಲ್ಲ ಅಂತ ಹೇಳ್ತಾರೆ. ಏನೊಂದು ಆ ಒಂದು ಪ್ಯಾನಿಕ್ ಆಗಿರ್ಬೇಕ್ರಿ. 270 ಜನ ಏರೋಪ್ಲೇನ್, ಅಹಮದಾಬಾದ್ ಎಕ್ಸ್ಪ್ರೆಸ್ಸಲ್ಲಿ ಏರೋಪ್ಲೇನ್ ಸತ್ರಲ್ಲ. ಆ 270 ಮನೆಗಳಲ್ಲಿ ಕೂಡ ಏನಾಗಿರುತ್ತೆ, ಗೋಳಾಟ ಆಗಿರುತ್ತೆ. ಯಾರು ಪಾರ್ಟಿಗೆ ಹೋಗಿರಲ್ಲ. 270 ಮನೆಗಳು ಕೂಡ ಕಣ್ಣೀರಿನ ಕಡಲಲ್ಲಿ ಬಿದ್ದರು ಅಂತ ಹೇಳುತ್ತೆ. ನನ್ನ ಪ್ರಿಯ ಮಕ್ಕಳೇ, ಇದು 70 ಲಕ್ಷ ಜನಗಳ ಮನೆಗಳದ್ದು. ಜಸ್ಟ್ ಥಿಂಕ್ ಅಬೌಟ್ ಇಟ್. 70 ಲಕ್ಷ ಜನಗಳ ಮನೆಗಳಿಗೆ ಕೂಡ ಯಾರ ಮನೆಗೂ ಸಮಾಧಾನ ಮಾಡೋಕ್ಕೆ ಅವ್ರವ್ರ ಹೆಣ ಅವರೇ ಹೊತ್ಕೊಂಡು ಸಮಾಧಿಗೆ ಹೋಗ್ಬೇಕು. ಯಾವ ಸ್ಥಿತಿಗೆ ತರ್ತಾರೆ ನೋಡೋದ ದೇವರು. ಯಾಕೆ ರಕ್ತ ಇಲ್ಲ ಅಲ್ಲಿ.
ಇಲ್ಲಿ ನನ್ನ ಜನರಿಗೂ ನಿನ್ನ ಜನರಿಗೆ ಏನು ಇಡ್ತೀನಿ ಅಂದರೆ ಅಪ್ಪ ವ್ಯತ್ಯಾಸ ಇಡ್ತೀನಿ ಅಂತ. ನೋಡ, ಆ ವ್ಯತ್ಯಾಸ ತಂದ್ಬಿಟ್ರು ದೇವರು. ಯಾಕಂದರೆ ಆ ಕುರಿಯನ್ನು ಕಡಿಯೋದು, ರಕ್ತ ಹಚ್ಚೋದು, ಇಟ್ಸ್ ಆಲ್ ದ ಆ್ಯಕ್ಟ್ ಆಫ್ ಫೇತ್ ಆ್ಯಂಡ್ ಒಬೀಡಿಯನ್ಸ್. ಒಬೀಡಿಯನ್ಸ್ ಇಸ್ ದ ಮಾಸ್ಟರ್ ಕೀ. ಡಿಸೊಬೆ ಆದರೆ 28ನೇ ಅಧ್ಯಾಯ ತೋರಿಸ್ತೆ, ನೀವು ಸರ್ವ ಸಮೃದ್ಧಿ ಉಂಟಾದ ಕಾಲದಲ್ಲಿ ನಿಮ್ಮ ದೇವರಾದ ಯೆಹೋವನ ಸಂತೋಷದಿಂದಲೂ ಉಲ್ಲಾಸದಿಂದಲೂ ಸೇವಿಸದೆ ಓದುವುದರಿಂದ ದುಃಖ, ಕಣ್ಣೀರು, ವೇದನೆ, ನೋವು ಇದೆಲ್ಲ ನಮ್ಮ ಲೈಫಲ್ಲಿ ಇದೆ. ನಾಗರಾಜ್ ಅವರೇ, ಸಾಲ ಇದೆ, ಕಣ್ಣೀರಿದೆ, ಕಷ್ಟ ಇದೆ, ಜಮೀನು ನಮ್ಮ ಯಾರ್ದು ಬೇರೆಯವ್ರು ಎತ್ಕೊಂಡ್ಬಿಟ್ಟಿದ್ದಾರೆ, ನಮ್ಮ ಜಮೀನು ಸೇಲ್ ಆಗ್ತಿಲ್ಲ, ಲ್ಯಾಂಡ್ ಸೇಲ್ ಆಗ್ತಿಲ್ಲ, ಒಳ್ಳೆ ಕೆಲಸ ಬರ್ತಾ ಇಲ್ಲ. ಇದೆಲ್ಲ ಯಾಕೆ? ನೀವು ಕವನದ ಒಳಗೆ ಬಂದಿಲ್ಲ. ಥಿಂಕ್ ಅಬೌಟ್ ಇಟ್ ದಟ್. Nobody will tell you this one, the secret, the core truth of this one. Now you have to analyze it, and you have to come, and you have to obey, and you have to surrender to the Lord. ನಿಮ್ಮ ತಾತ ವಿಶ್ವಾಸ ಆಗಿದ್ದಾರೆ ತಕ್ಷಣ ನೀವು ವಿಶ್ವಾಸ ಆಗಿರೋಕ್ಕಾಗಲ್ಲ. ನಿಮ್ಮ ತಾತ ಎಷ್ಟು ಕಷ್ಟಪಟ್ಟವ್ರೆ, ಅದಕ್ಕೆ 2 ವರ್ಷ ನೀ ಕಷ್ಟಪಟ್ಟರೆ ನೀನು ದೇವ್ರ ರಾಜ್ಯಕ್ಕೆ ಬರೋಕ್ಕೆ ಸಾಧ್ಯ. ಯಾಕಂದರೆ ಅವರು ಮಾಡಿದ ಪ್ರಾರ್ಥನೆ ಅವ್ರಿಗೆ ಪ್ರತಿಫಲ ಆಗುತ್ತೆ, ನಿಮಗೆ ಬರೋದಿಲ್ಲ. ಅದು ಗ್ರೇಸ್ ಬರ್ಬೋದು, ಅದು ಇನ್ಹೆರಿಟೆನ್ಸ್ ಬರೋದಿಲ್ಲ. ಸೊ ಇನ್ಹೆರಿಟೆನ್ಸ್ ಬರಬೇಕಂದ್ರೆ ಈಚ್ ಮನ್ ಶುಡ್ ಟೇಕ್ ದ ಲ್ಯಾಂಡ್. ಅದಕ್ಕೆ ದೇವ್ರು ಹೇಳ್ತಾರೆ, ಎಲ್ಲರೂ ಕೂಡ ನಿಮ್ಮ ಮನೆಗಳಲ್ಲಿ ಏನು ಮಾಡಬೇಕು? ಎಲ್ಲರೂ ನಿಮ್ಮ ಮನೆಗಳಲ್ಲಿ ಕುರಿಗಳನ್ನ ತಗೊಂಡು ಬರಬೇಕು ಅಂತ ಹೇಳಿದೆ. ಎಲ್ಲರೂ ಒಬ್ಬೊಬ್ರು ಯಾರು ಕೂಡ ದುಃಖವಾಗಿ ಇರಬಾರ್ದು, ದೇವರ ಘನಕ್ಕಾಗಿ ನೀವು ಮಾಡಬೇಕು. ದೇವ್ರಿಗೆ ಸೋದು 28 ವರ್ಷ ಓದಿ ಆ ಕುರಿ ಕಡ್ದಾಗ ಅವರೆಲ್ಲ ಹಿಸ್ಟ್ರಿ ಹೇಳ್ತಾರಲ್ಲ, ಎಲ್ಲ ಹೇಳಿದ ಮೇಲೆ 12:28 ಓದಿಮ್ಮ. ಜನರು ತಲೆಬಾಗಿ ನಮಸ್ಕಾರ ಮಾಡಿದರು. ಇಸ್ರಾಯೇಲರು ಅಲ್ಲಿಂದ ಹೊರಟು ಯೆಹೋವನ ಮೋಶೆ ಆರೋನರಿಗೆ ಆಜ್ಞಾಪಿಸಿದ ಪ್ರಕಾರವೇ ಮಾಡಿದರು. ಅವರೆಲ್ಲ ಶಿರಬಾಗ್ತಾರೆ, ಸೇವಕರು ಹೇಳಿದಂಗೆ ಅವ್ರು ಬಾಗ್ಸ್ತಾರೆ. ಅದಕ್ಕೆ ನಾನು ಹೇಳ್ತೇನೆ, ಈ 11 ವಾರ ನಾವು ಪಾಸೋವರ್ ಬಗ್ಗೆ ಮಾತಾಡ್ತಾ ಹೋಗ್ತೀವಿ, ರಕ್ತದ ಬಗ್ಗೆ. ಈ ವರ್ಷದಲ್ಲಿ ನಿಮಗೆ ಏನು ಕೇಳಿದೆ, ಏನು ದುಃಖ ಇದೆ, ಏನು ನೋವಿದೆ, ಈ ವರ್ಷದಲ್ಲಿ ಏನು ಕೇಳಿದೆ, ನಿಮಗೆ ಏನು ಹೋರಾಟ ಇದೆ, ಆ ಹೋರಾಟದ ದೇವ್ರು ನಿಮಗೆ ತಪ್ಪಿಸಿ ಕಾಪಾಡೋಕ್ಕೆ ರೆಡಿ. ನಾ ಮಾಡಲ್ಲ ಹೋಗು ಅಂದಿದ್ರೆ ನೀವು ಅಲ್ಲೇ ಇರೋ ಅಂದಿರೋರು ದೇವರು. ಆಗಲ್ಲ, ಇದೆಲ್ಲ ತರಕ್ಕಾಗಲ್ಲ, ಕಾಸು ಬಿಚ್ಚಕ್ಕಾಗಲ್ಲ ಅಂದರೆ ಸರಿ, ಕಾಸು ಗಟ್ಟಿಗಿಡ್ಕೊಂಡು ಕೂತ್ಕೊ ಅಂದಿರೋರು. ಹಣ ಬಿಚ್ಚಬೇಕು ಯಾವಾಗ ನೀವು ಕಾಣಿಕೆ. ಅದಕ್ಕೆ ದೇವರು ಈ ಹಬ್ಬಗಳು ಏನು ತೋರಿಸುತ್ತೆ? 14ನೇ ಅಧ್ಯಾಯ 14ನೇ ವಾಕ್ಯ ಓದಿಮ್ಮ. ಧರ್ಮೋಪದೇಶ ಕಾಂಡ 16 16. Each year every man in Israel in Israel must celebrate these 3 festivals. The festival of unleavened bread, ಫೆಸ್ಟಿವಲ್ ಹುಳಿಯಿಲ್ಲದ ರೊಟ್ಟಿಗಳ ಹಬ್ಬ, the festival of harvest, ಪೆಂತೆಕೋಸ್ತ ಹಬ್ಬ, and the festival of shelters. ಫೆಸ್ಟಿವಲ್ ಆಫ್ ಶೆಲ್ಟರ್ ಅಂದ್ರೆ ವರ್ಣಶಾಲೆಗಳ ಹಬ್ಬ. ಅದಂದ್ರೆ ದೇವರ ಬರುವಿಕೆ ಹಬ್ಬ. 3 ಹಬ್ಬ ಇದೆ. ಒಂದು ಪಸ್ಕಾ ಹಬ್ಬ, ಮೊದಲನೇ ದೀಪ. 4ನೇ ದೀಪ ಬಂದು ಪೆಂತೆಕೋಸ್ತ ಹಬ್ಬ. ಕೊನೆ ಹಬ್ಬ 7ನೇ ಹಬ್ಬ ಬಂದು ಮಿಲಿಯನ್ ಕಿಂಗ್ಡಮ್. ಈ 3 ಹಬ್ಬ ಇಟ್ಸ್ ಈ ಹಬ್ಬದಲ್ಲಿ ಬಾರ್ಲಿ ಹಾರ್ವೆಸ್ಟ್ ಇರುತ್ತೆ, ಈ ಹಬ್ಬದಲ್ಲಿ ಗೋಧಿ ಹಾರ್ವೆಸ್ಟ್ ಇರುತ್ತೆ, ಈ ಹಬ್ಬದಲ್ಲಿ ಫ್ರೂಟ್ ಹಾರ್ವೆಸ್ಟ್ ಇರುತ್ತೆ. ಹಾಗೆ ಇದು ಎರಡೇನು? ಇದು ಬಂದು ಯೇಸು ಕ್ರಿಸ್ತನ ಮರಣ, ಇದು 3ನೇ ದೀಪ ಬಂದು ಯೇಸು ಕ್ರಿಸ್ತನ ಪುನರುತ್ಥಾನ, 4ನೇ ದೀಪ ಬಂದು ಪೆಂತೆಕೋಸ್ತ. ಯೇಸು ಕ್ರಿಸ್ತ ಬಂದು ಪವಿತ್ರಾತ್ಮರನ್ನ ಕಳಿಸಿದ್ದಾರೆ, ಸುಗ್ಗಿ ಮಳೆ ಅಂತ ಹೇಳ್ತಾರೆ. ದಟ್ಸ್ ಎ ಫೀಸ್ಟ್ ಆಫ್ ಇದು ಔಟ್ ಪೋರಿಂಗ್ ಆಫ್ ದ ಹೋಲಿ ಸ್ಪಿರಿಟ್, ಅಂದರೆ ಬಾರ್ಲಿ ಗೋಧಿ ಹಾರ್ವೆಸ್ಟು. ಇದು ಬಂದು ಯೇಸು ಕ್ರಿಸ್ತರ ರಹಸ್ಯ ಬರುವಿಕೆ. ಆತ ಬೇಗ ಬರ್ತಾನೆ, ನಮಗಾಗಿ ಎತ್ತಲ್ಪಡೋದಕ್ಕಾಗಿ ಬರ್ತಾನೆ. ಅಡ್ವೆಂಟ್, ದ ರ್ಯಾಪ್ಚರ್ ಅಂತ ಹೇಳ್ತಾರೆ. ಇದು ಬಂದು 6ನೇ ದೀಪ ಬಂದು ಯೇಸು ಕ್ರಿಸ್ತನ 2ನೇ ಆಗಮನ, ದ ಸೆಕೆಂಡ್ ಕಮಿಂಗ್ ಆಫ್ ಡೈರೆಕ್ಟ್ ಕಮಿಂಗ್ ಆಫ್ ಜೀಸಸ್ ಕ್ರೈಸ್ಟ್. ಆ್ಯಂಡ್ ದ 5th, 6th, 7th one is the millennium kingdom. Forever and ever you will spend eternal in the Lord's kingdom. ದೇವರಿಗೆ ಸ್ತೋತ್ರ ಆಗಲಿ. ಹಾಗೆ ಈ 3 ಹಬ್ಬಗಳು ಹೇಳ್ತಾರೆ. ಈ 3 ಹಬ್ಬಗಳಲ್ಲಿ ಉಳಿಲದ ರೊಟ್ಟಿಗಳ ಜಾತ್ರೆ, ಪಂಚಶಾತ್ತಮದ ಜಾತ್ರೆ, ವರ್ಣಶಾಲೆಗಳ ಜಾತ್ರೆಯಲ್ಲಿ ಅಂತು ವರ್ಷಕ್ಕೆ ಮೂರಾವರ್ತಿ, ವರ್ಷಕ್ಕೆ ಮೂರಾವರ್ತಿ ನಿಮ್ಮಲ್ಲಿರುವ ಎಲ್ಲಾ ಗಂಡಸರು, ಎಲ್ಲಾ ಮನೆಯವರು ನಿಮ್ಮ ದೇವರಾದ ಯೆಹೋವನ ಸನ್ನಿಧಾನದಲ್ಲಿ ಆತನ ಆದುಕೊಳ್ಳುವ ಸ್ಥಳದಲ್ಲಿ ಕಾಣಿಸಿಕೊಳ್ಳಬೇಕು. ಒಬ್ಬನು ಕೈಯಲ್ಲಿ ಕಾಣಿಕೆ ಇಲ್ಲದೆ ಆತನ ಸನ್ನಿಧಿಗೆ ಬರಲೇಬಾರದು ಅಂತಾರಪ್ಪ. ವೈ ಗಾಡ್ ಇಸ್ ಸೋ ಇಂಟ್ರೆಸ್ಟೆಡ್ ಇನ್ ಫೈನಾನ್ಸ್? ಏನಕ್ಕೆ ಇವ್ರಿಗೆ ಹಣ ಅಂತ ಇಷ್ಟಪಡ್ತಾರೆ? ಹಣ ಯಾಕೆ ಇಷ್ಟಪಡ್ತಾರೆ ದೇವರು? ಸಂಪತ್ತವರೇ,
ಹಣ ಯಾಕೆ ಇಷ್ಟಪಡ್ತಾರೆ? ಅದು ಬ್ಲೆಸ್ಸಿಂಗ್ ಇದೆ. ಅದು ನಿಮ್ಗೆ ಆಶೀರ್ವಾದ ತರಬೇಕು. ದೇವ್ರ ಆಶೀರ್ವಾದ ತರಬೇಕಂದ್ರೆ ಅದು ದೊಡ್ಡ ಆಶೀರ್ವಾದ ಇದೆ ಅದಲ್ಲಿ. ದೇವ್ರು ಹೇಳ್ತಾರೆ, ನಾನು ನಿಮ್ಮನ್ನ ಆಶೀರ್ವಾದ ಮಾಡಿದ್ದೀನಿ, ನಿಮ್ಗೆ ಕೇಳತಕ್ಕಂಥ ಕೇಳ್ದಾರ ಮುಂಚೆ ಮಳೆ ಕೊಟ್ಟಿದ್ದೀನಿ, ಕೇಳ್ದಾರ ಮುಂಚೆ ಬಿಸಿಲು ಕೊಟ್ಟಿದ್ದೀನಿ, ಕೇಳ್ದಾರ ಮುಂಚೆ ಇನ್ಕ್ರೀಸ್ ಕೊಟ್ಟಿದ್ದೀನಿ, ಕೇಳಲ ಮುಂಚೆ ಆರೋಗ್ಯ ಕೊಟ್ಟಿದ್ದೀನಿ, ಕೇಳೋಕ್ಕೆ ಮುಂಚೆನೇ ಈ ದುಡಿಯೋಕ್ಕೆ ಆರೋಗ್ಯ ಕೊಟ್ಟು ಶಕ್ತಿ ತಾಳಂತಗಳನ್ನ ಕೊಟ್ಟಿದ್ದೀನಿ. ನೀನನ್ನು ಸನ್ಮಾನ ಮಾಡಬೇಕು. ಯಾಕಂದರೆ ನೀ ನನ್ನ ಬಳಿಯಲ್ಲಿ ಬಂದಾಗ ಎಲ್ಲ ದುಡಿದ ಮೇಲೆ ಹಣ ಬಂದ ತಕ್ಷಣ ನಿಗರ್ಬೇಡ, ಹಣ ಬಂದ್ಬಿಡ್ತು ನಾನು ರಿಚ್ ಆಗಿದ್ದೀನಿ. ಇಲ್ಲ, ಅದೆಲ್ಲ ಕೊಟ್ಟ ಸೋರ್ಸಿಂದನೇ ನೀ ರಿಚ್ ಆಗಿದೆಯಾ. ಆ ರಿಚ್ ಆಗಿರೋದು ಹಣ ಅಲ್ಲ, ನಾನು ಅನ್ನೋದು ಮುಖ್ಯ. ನಾನು ಅನ್ನೋದು ಮುಖ್ಯ. ನಾನು ಇದ್ದಿದ್ದಕ್ಕೆ ಅದೆಲ್ಲ ಬಂತು. ಆಗ ಹಣ ತಂದು ಎಲ್ಲಿಡು? ನನ್ನ ಪಾದಕ್ಕಿಡು, ನಿನ್ನ ಹೃದಯದಲ್ಲಿ ನನ್ನ ಇಡು. ಎಲ್ಲಿವರೆಗೆ ಕಮನೆಂಟ್ ಇರೋದಿಲ್ಲ ಮನುಷ್ಯನಿಗೆ, ಅಲ್ಲಿವರೆಗೂ ಹಣನೇ ಅವನಿಗೆ ಯಜಮಾನ ಆಗಿರುತ್ತೆ. ಯಾವಾಗ ಅವನ ಒಡಂಬಡಿಕೆ ಒಳಗೆ ಬಂದ್ಬಿಡ್ತಾನೆ, ಅಲ್ಲೇನಾಗತ್ತೆ, ಇನ್ನು ದೇವರು ಅವನಿಗೆ ಯಜಮಾನ ಆಗ್ಬಿಡ್ತಾನೆ. ಹಣ ಬಂದು ಅವನ ಸೇವಕ ಆಗತ್ತೆ. ಮನಿ ವಿಲ್ ಬಿಕಮ್ ಸರ್ವೆಂಟ್. ಸರ್ವೆಂಟ್ ಕೆಲಸ ಏನು? ಇಟ್ ಫಾಲೋಸ್ ಓನ್ಲಿ ಆರ್ಡರ್ಸ್. ಗೋ, ಕಮ್, ದುಡ್ಡು ತಗೊಂಬ, ಅಲ್ಲೋ ಕೊಟ್ಬಿಡ್ಬಾ, ಹೋಗಿ ಇಲ್ಲಿ ಕೊಟ್ಬಿಡ್ಬಾ. ಅಯ್ಯೋ ಹಣವೇ ಇಲ್ಲೇ ಇರಪ್ಪ ಅಂತ ಹಣದಿಂದ ಹೋಗಲ್ಲ. ನೀ ಹಣನೇ ಕೇರ್ ಮಾಡೋದಿಲ್ಲ. ಹಾಂ, 3 ಹಬ್ಬ, ಒಂದು ಪಸ್ಕ ಹಬ್ಬ, 2ನೇದು ಪೆಂತಗೋಸ್ತ ಹಬ್ಬ, 3ನೇದು ಸುಕ್ಕೋತ್ ಹಬ್ಬ. ಸುಕ್ಕೋತ್ ಹಬ್ಬ ಅಂದರೆ ವರ್ಣಶಾಲೆಗಳ ಹಬ್ಬ. ಹೇಗೆ ಸ್ತೋತ್ರ ಹಬ್ಬ ಅಲ್ಲ, ವರ್ಣಶಾಲೆಗಳ ಜಾತ್ರೆ. ಈ 3 ಹಬ್ಬಕ್ಕೂ ಕೂಡ ನೀವೆಲ್ಲ ನನ್ನ ಸನ್ನಿಧಿಗೆ ಬರಬೇಕು ಅಂತ ಹೇಳ್ತಾರೆ. ಬರ್ಬೇಕಾ? ಹೆಂಗ್ ಬರಬೇಕು? ಒಬ್ಬನು ದುಡ್ಡಿಲ್ದೇನೆ ಯಾರು ಬರಲೇಬಾರ್ದು. 17th ವರ್ಸ್ ಓದಿ ಸಿಸ್ಟರ್. ಪ್ರತಿಯೊಬ್ಬನು ತನಗೆ ದೇವರು ಅನುಗ್ರಹಿಸುವ, ಓದಿ ನೆಕ್ಸ್ಟ್ 17th ವರ್ಸ್. All must give as they are able, according to the blessings given to them by the Lord your God. ಚಪ್ಪಾಳೆ ಬರಲಿ, ಜೋರಾಗಿ ಚಪ್ಪಾಳೆ ಬರಲಿ. ಪ್ರತಿಯೊಬ್ಬನು ತನಗೆ ಯೆಹೋವನು ಅನುಗ್ರಹಿಸಿದ ಆದಾಯದ ಬೆಳೆಗೆ ಮೇರೆಗೆ ತನ್ನ ಶಕ್ತಿಗೆ ಅನುಸಾರವಾಗಿ ಕೊಡಬೇಕು. 10 ಲಕ್ಷ ರೂಪಾಯಿ ಲಾಭ ಬಂದ್ಮೇಲೆ, 10 ಲಕ್ಷ ರೂಪಾಯಿ ಲಾಭ ಬಂದಿರುತ್ತೆ ನಿನಗೆ, 10 ಲಕ್ಷ ರೂಪಾಯಿ ಸಂಬಳ ಲಾಭ ಬಂದಿದ್ದ ತಕ್ಷಣ ನೀವು ದೇವ್ರಿಗೆ ಹೋಗ್ಬಿಟ್ಟು 5 ರೂಪಾಯಿ ಕಾಣಿಕೆ ಕೊಟ್ರೆ ಹೆಂಗಿರುತ್ತೆ ಸಂಪತ್? ಸೋಫಿ ಅವರೇ, 5 ಲಕ್ಷ ನಿಮಗೆ ಬಂದಿರುತ್ತೆ. 5 ಲಕ್ಷ ಬಂದಾಗ ನೀವು ದೇವ್ರಿಗೆ ಬಂದ್ಬಿಟ್ಟು 50 ರೂಪಾಯಿ ಕೊಟ್ರೆ ಹೆಂಗಿರುತ್ತೆ? ಗಾಡ್ ಇಸ್ ನಾಟ್ ವೆರಿ ಪ್ಲೇಸ್ಡ್. 5 ಲಕ್ಷ ಬರೋಷ್ಟು ಕೆಪಾಸಿಟಿ ಕೊಟ್ಟಿದ್ದಾರೆ. 5 ಲಕ್ಷಕ್ಕೆ ಶಕ್ತಿಗೆ ಅನುಸಾರವಾಗೇ ನೀವು ಕೊಡಬೇಕು ಅದಕ್ಕೆ ಅಪ್ಪನಿಗೆ. ಆ 3 ಹಬ್ಬನ ಏನು ತೋರಿಸತ್ತಂದ್ರೆ ಹಣದ ಆಶೀರ್ವಾದ. ನೆಕ್ಸ್ಟ್ 10ನೇ ವಾಕ್ಯ ಓದಿಮ, 16:10. Then celebrate the festival of harvest to honor the Lord your God. Bring him a voluntary offering in proportion to the blessings you have received from him. ದೇವರ ವಾಕ್ಯ. ಆ 7 ವಾರಗಳ ನಂತರ ಪಂಚಶತಮ ದಿನದ ಜಾತ್ರೆಯನ್ನು ನೀವು ಆಚರಿಸಬೇಕು. ಅಂದರೆ ಪೆಂಟೆಕಾಸ್ಟ್ ಹಬ್ಬ ಆಚರಿಸಬೇಕು. ನಿಮ್ಮ ದೇವರಾದ ಯೆಹೋವನು ನಿಮಗೆ ಅನುಗ್ರಹಿಸಿದ ಬೆಳೆಗೆ ತಕ್ಕಷ್ಟು. Praise the Lord. I love that words. ಬೆಳೆಗೆ ತಕ್ಕಷ್ಟು ಕಾಣಿಕೆ. 5 ಎಕರೆ ಜಮೀನು ಬೆಳೆ ಬಂದಿದೆಯಾ? 5 ಎಕರೆ ತಕ್ಕಾಗೆ ಬೆಳೆ ಬರಬೇಕಲ್ಲಿ ಅಪ್ಪನ ಕಾಣಿಕೆ. ಬೆಳೆಗೆ ತಕ್ಕಷ್ಟು ಕಾಣಿಕೆಯನ್ನು ನೀವು ದೇವ್ರ ಸನ್ನಿಧಾನಕ್ಕೆ ಆತನಿಗೋಸ್ಕರ ತರಬೇಕು. ದೇವ್ರಿಗೆ ಸ್ತೋತ್ರ. ಆತನಿಗೋಸ್ಕರ ತರಬೇಕು. ದೇವ್ರ ನಿಮ್ಮ ಸನ್ನಿಧಾನಕ್ಕೆ ಯಾವಾಗ ನೀವು ತರಕ್ಕೆ ಹೋಗ್ತೀರಾ, ಯಾವಾಗ ದೇವ್ರ ಸನ್ನಿಧಾನದಲ್ಲಿ ದೇವರ ಸನ್ನಿಧಾನಕ್ಕೆ ಬಂದು ಅಪ್ಪ ಇದೆಲ್ಲ ನಿಂದಪ್ಪ, ಈ ಬೆಳೆ ನಿಂದು, ಈ ಭೂಮಿ ನಿಂದು, ಈ ಇನ್ಕ್ರೀಸ್ ಕೊಟ್ಟಿದ್ದು ನೀನು, ಈ ಆರೋಗ್ಯ ನೀನು ಕೊಟ್ಟಿದ್ದಪ್ಪ, ಆಗ ದೇವ್ರು ಹೇಳ್ತಾರೆ ಪ್ರತಿಯೊಬ್ಬನು ತನ್ನ ಬೆಳೆಗೆ ತಕ್ಕ ಹಾಗೆ, ಬೆಳೆಗೆ ತಕ್ಕಷ್ಟು ದೇವ್ರು ನಿಮಗೆ ಅನುಗ್ರಹಿಸಿದ್ದ. ದೇವ್ರು ನಿಮ್ಗೆ ಅನುಗ್ರಹಿಸಿದ್ದ. ಇವಾಗೊಂದು ನಾವು 1 ಎಕರೆ ಜಮೀನಲ್ಲಿ ಸಪೋಸ್ ಆ್ಯಪಲ್ ಹಾಕ್ತೀವಿ ಅಂತ ತಿಳ್ಕೊಳ್ಳಿ. ಆ್ಯಪಲ್ ಹಾಕಿದ್ಮೇಲೆ ನಮಗೊಂದು 50 ಲಾರಿ ಲೋಡಷ್ಟು ಆಪಲ್ ಬರುತ್ತೆ. 50 ಲಾರಿ ಲೋಡಷ್ಟು ಆಪಲ್ ಬಂದಾಗ ನೀವು ಅದ್ರಲ್ಲಿ ಎಷ್ಟು ಕಾಣಿಕೆ ಇಡಬೇಕು? 50 ಲೋಡ್ಗೆ 5 ಲಾರಿ ಲೋಡಷ್ಟು ದೇವ್ರಿಗೆ ಇಡಬೇಕು. ಯಾಕೆ ಕೊಡಬೇಕು? ಯಾಕಂದರೆ ಭೂಮಿನಿಂದಲ್ಲ, ಮಣ್ಣಿನಿಂದಲ್ಲ, ಬೀಜನಿಂದಲ್ಲ, ನೀರಿನಿಂದಲ್ಲ. ಮಳೆನೂ ಅವರೇ ಕೊಟ್ಟರು, ಬೆಳೆನೂ ಅವರೇ ಕೊಟ್ಟರು, ಬಿಸಿಲೂ ಅವರೇ ಕೊಟ್ಟರು, ಎಲ್ಲ ಅವರೇ ಕೊಟ್ಟಿದ್ದಾರೆ. ಹಾಗೆ ನಿಂದನ್ನೋದೇನಿದೆ ಶ್ರೀನಿವಾಸಪ್ಪ ಅವರೇ? ಏನೂ ಇಲ್ಲ ನಮ್ಮದು. ನನ್ನ ಪ್ರಿಯ ಮಕ್ಕಳು ಯಾರು ಹೇಳಿದ್ನೋ, ನಾನು ಅಲ್ಲಿ 3 ಎಕರೆ ತೊಗೊಂಡಿದ್ದೀನಿ, ಇಲ್ಲಿ 5 ಎಕರೆ ತೊಗೊಂಡಿದ್ದೀನಿ, ಕೋಲಾರಲ್ಲಿ 12 ಎಕರೆ ತೊಗೊಂಡಿದ್ದೀನಿ. ನಮ್ಮ ತಾತ ಬಂದು ಅವರು ಅಲ್ಲೊಂದು 12 ಎಕರೆ ತೊಗೊಂಡಿದ್ರು. ಅದಕ್ಕೆ ಭೂಮಿ ಹೇಳ್ತಂತೆ, ಇವನು ತೊಗೊಂಡವನೇ ಅಂತ ಹೇಳ್ತಾ ಇದ್ದ. ಇದು ಏನು, ಇವ್ರ ತಾತನ ತೊಗೊಂಡಿದ್ದು ನಾನೇ ಒಳಗಡೆ, ಇವ್ರ ಅಪ್ಪನ ತೊಗೊಂಡಿದ್ದು ನಾನೇ ಒಳಗಡೆ, ಇವನು ತೊಗೊಳ್ಳೋದು ನಾನು, ಇವನೇ ನನ್ನ ತೊಗೊಳ್ಳೋದು, ಇವಾಗ ಇವನು ನಾನೇ ತೊಗೊಳ್ತೀನಿ.
ಸ್ವಲ್ಪ ದಿನ ಇರುವಂತ. ಆಗ ನಮ್ಮನೆ ಅಂತೀವಿ, ಅದು ಸುಮ್ಮನೆ. ನಮ್ಮನೆ ಯಾವುದು ಇಲ್ಲ ಮಕ್ಕಳೇ. ಈ ಭೂಮಿ ಬಿಟ್ಟು ನಾವು ಹೋಗ್ಬೇಕು. ಇವತ್ತು ನಮ್ಮ ಯಜಮಾನ ಯಾರು? ಪರಲೋಕದ ತಂದೆ ಯಜಮಾನ. ನನಗೆ ಸಹಾಯ ಬರುವ ಪರ್ವತಗಳ ಕಡೆಗೆ ನನ್ನ ಕಣ್ಣುಗಳು ಎತ್ತುತ್ತೇನೆ. ನನ್ನ ಸಹಾಯವು ಎಲ್ಲಿಂದ ಬರುತ್ತೆ? ಹಣ, ಅಂತಸ್ತು, ಆಸ್ತಿ, ಐಶ್ವರ್ಯ, ಎಲ್ಲ ಬಂಗಾರ, ಎಲ್ಲ ಆರೋಗ್ಯ, ನೆಮ್ಮದಿ, ಆಯುಷ್ಕಾಲ ಎಲ್ಲವನ್ನ ಆ ಪರಲೋಕದ ದೇವರ ಸನ್ನಿಧಾನದಿಂದ ನಮಗಾಗಿ ಇಳಿದು ಬರುತ್ತೆ ಭೂಮಿ ಮೇಲೆ. ಕೊಟ್ಟ ಮೇಲೆ ಅದನ್ನ ನೀ ಯಾರಿಗಾಗಿ ಉಪಯೋಗ ಮಾಡ್ತೀಯಾ? ವಾಟ್ ಆರ್ ದ ವ್ಯಾಲ್ಯೂಸ್ ಆಫ್ ಯುವರ್ ಲೈಫ್? ಯಾರಿಗೆ ವ್ಯಾಲ್ಯೂ ಕೊಡ್ತೀಯಾ? ಹಣಕ್ಕಾಗಿ ವ್ಯಾಲ್ಯೂ ಕೊಡ್ತೀಯಾ? ಅಸೆಟ್ಗಾಗಿ ವ್ಯಾಲ್ಯೂ ಕೊಡ್ತೀಯಾ? ಹೆಂಡತಿಗಾಗಿ ವ್ಯಾಲ್ಯೂ ಕೊಡ್ತೀಯಾ? ಮಗುಗಾಗಿ ವ್ಯಾಲ್ಯೂ ಕೊಡ್ತೀಯಾ? ಅಥವಾ ನಿನ್ನ ಅಲಂಕಾರಕ್ಕಾಗಿ ವ್ಯಾಲ್ಯೂ ಕೊಡ್ತೀಯಾ? ಅಥವಾ ನಿನ್ನನ್ನು ಉಂಟು ಮಾಡಿದ ಕರ್ತನಿಗೆ ನೀವು ವ್ಯಾಲ್ಯೂ ಕೊಡ್ತೀಯ ಅನ್ನೋದು ದೇವ್ರ ನಾವು